ನಮ್ಮ ವಿಚಾರದ ಆಧಾರದಿಂದ ಸೃಷ್ಟಿಯೇ ನಿರ್ಮಾಣ ಆಗುತ್ತದೆ. ನಮ್ಮ ವಿಚಾರದ ಪ್ರಭಾವ ಅನ್ಯ ವ್ಯಕ್ತಿಗಳ ಮೇಲೂ ಆಗುತ್ತದೆ. ನಮ್ಮ ವಿಚಾರದ ಪ್ರಭಾವ ಪ್ರಕೃತಿಯ ಮೇಲೂ ಆಗುತ್ತದೆ. ನಮ್ಮ ವಿಚಾರದ ಪ್ರಭಾವ ನಮ್ಮ ಸಂಬಂಧದ ಮೇಲೂ ಆಗುತ್ತದೆ. ನಮ್ಮ ವಿಚಾರದ ಪ್ರಭಾವ ನಮ್ಮ ಮನೆಯ ಮೇಲೂ ಆಗುತ್ತದೆ. ನಮ್ಮ ವಿಚಾರದ ಪ್ರಭಾವ ನಮ್ಮ ಶರೀರದ ಮೇಲೂ ಆಗುತ್ತದೆ. ಅಂದರೆ ನಮ್ಮ ಆರೋಗ್ಯದ ಮೇಲೂ ಕೂಡ ನಮ್ಮ ವಿಚಾರದ ಪ್ರಭಾವ ಆಗುತ್ತದೆ. ಆದ್ದರಿಂದ ಸದಾ ವಿಚಾರ ಮಾಡಿ, ನಾನು ವ್ಯರ್ಥವಾಗಿ ಎಷ್ಟೊಂದು ವಿಚಾರವನ್ನು ಮಾಡುತ್ತಿದ್ದೇನೆ, ಆ ವ್ಯರ್ಥ ವಿಚಾರದ ಪ್ರಭಾವ ಇಷ್ಟೆಲ್ಲ ಸ್ಥಾನವನ್ನು ಕೆಡಿಸುತ್ತಿದೆ, ಇಷ್ಟೆಲ್ಲ ವ್ಯಕ್ತಿಗಳ ಮನಸ್ಸನ್ನು ಕೆಡಿಸುತ್ತಿದೆ ಅಂದ ಮೇಲೆ ನಾನು ಎಂತಹ ವಿಚಾರವನ್ನು ಮಾಡಬೇಕು? ನಾನು ಸದಾ ಆರೋಗ್ಯವಂತನಾಗಿದ್ದೇನೆ ಅನ್ನುವ ವಿಚಾರವನ್ನು ಮಾಡಿದರೆ ನಾವು ರೋಗದಿಂದ ಮುಕ್ತಾಗಿ ಆರೋಗ್ಯವಂತರಾಗುತ್ತೇವೆ. ನನ್ನ ಮನೆಯಲ್ಲಿ ಬಹಳಷ್ಟು ಶಾಂತಿ ಇದೆ ಅನ್ನುವ ವಿಚಾರವನ್ನು ಮಾಡಿದರೆ ನಮ್ಮ ಶಾಂತಿಯ ಪ್ರಕಂಪನದಿಂದ ಮನೆಯ ವಾತಾವರಣ ಶಾಂತ ಆಗುತ್ತದೆ. ನಮ್ಮ ಸಂಬಂಧದಲ್ಲಿ ಬಹಳಷ್ಟು ಮಧುರತೆ ಇದೆ, ನಮ್ಮ ಸಂಬಂಧದಲ್ಲಿ ಬಹಳಷ್ಟು ಪ್ರೀತಿ ಇದೆ ಎಂದು ವಿಚಾರವನ್ನು ಮಾಡಿದರೆ ಸಂಬಂಧದಲ್ಲಿ ಪ್ರೀತಿ ಜಾಸ್ತಿ ಆಗುತ್ತದೆ. ಮತ್ತು ನನ್ನ ಸುತ್ತ ಇರುವಂತಹ ನನ್ನ ಪರಿವಾರದವರು ಕೂಡ ಬಹಳಷ್ಟು ಶಾಂತಿಯಲ್ಲಿ ಇದ್ದಾರೆ ಅನ್ನುವ ವಿಚಾರವನ್ನು ಮಾಡಿದರೆ ನನ್ನ ಪರಿವಾರದವರು ಮತ್ತು ನನ್ನ ಬಂಧು ಮಿತ್ರರೂ ಕೂಡ ಬಹಳಷ್ಟು ಶಾಂತಿಯಲ್ಲಿ ಇರುತ್ತಾರೆ. ಏಕೆಂದರೆ ಸಂಕಲ್ಪದ ಆಧಾರದಿಂದ ಸೃಷ್ಟಿ ನಿರ್ಮಾಣ ಆಗುತ್ತದೆ. ವರ್ತಮಾನ ಸಮಯದಲ್ಲಿ ನಾವು ಅನೇಕ ಅಶಾಂತಿಯ ವಿಚಾರವನ್ನು ಮಾಡಿ ವಾತಾವರಣವನ್ನು ಅಶಾಂತ ಮಾಡುತ್ತಿದ್ದೇವೆ. ಸಂಪೂರ್ಣ ಸೃಷ್ಟಿಯನ್ನೇ ಅಶಾಂತಿಯ ಸೃಷ್ಟಿಯನ್ನಾಗಿ ಮಾಡಿದ್ದೇವೆ. ಆದ್ದರಿಂದ ಈಗ ಪುನಃ ಶಾಂತಿಯ ಸ್ಥಿತಿಯಲ್ಲಿ ಸ್ಥಿತಾಗಿ ನಾನು ಸ್ವಯಂ ಶಾಂತ ಸ್ವರೂಪ ಆತ್ಮ ಆಗಿದ್ದೇನೆ ಎಂದು ಅನುಭವವನ್ನು ಮಾಡುತ್ತಾ ಶಾಂತಿಯ ಪ್ರಕಂಪನವನ್ನು ವಾತಾವರಣದಲ್ಲಿ ಹರಡಿ ಮನೆಯನ್ನೂ ಕೂಡ ಶಾಂತಿಯ ಮಂದಿರವನ್ನಾಗಿ ಮಾಡೋಣ ಮತ್ತು ಸಂಪೂರ್ಣ ಸೃಷ್ಟಿಯನ್ನು ಶಾಂತಿಯ ಮಂದಿರವನ್ನಾಗಿ ಮಾಡೋಣ.